ನಾನಿಲ್ಲಿ ಒಂದು ವರ್ಕ್ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂದರೆ ನೆಕ್ ಈ ರೀತಿ ಇದೆ. ಈ ರೀತಿ ಕಟ್ ಮಾಡೋದಕ್ಕೆ ಯಾವ ರೀತಿ ಕಟಿಂಗ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಎರಡನ್ನೂ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಿಚಿಂಗು ಮತ್ತು ಕಟಿಂಗ್ ಎರಡನ್ನೂ ಯಾವ ರೀತಿ ಕಟ್ ಮಾಡ್ಕೋಬೇಕು. ಇದು ಕ್ಲೋಸ್ ನೆಕ್ ಇದೆ, ಹಾಗಾಗಿ ಇದನ್ನು ಕ್ಲೋಸ್ ನೆಕ್ನ ಕೇಳಿದ್ರಿ. ಕ್ಲೋಸ್ ನೆಕ್ನ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ಕೊಡಿ ಅಂತ. ಹಾಗಾಗಿ ನಾನು ಇದನ್ನು ಕಟ್ಟಿಂಗು ವಿತ್ ಸ್ಟಿಚಿಂಗು ಎರಡೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಲೈನಿಂಗ್ನ ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡ್ಕೋತೀನಿ. ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಅದನ್ನು ನಾನು ಯಾವ ರೀತಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಕ್ಲೋಸ್ ನೆಕ್ನ ಯಾವ ರೀತಿ ಕಟ್ ಮಾಡಬೇಕು. ಮೊದಲಿಗೆ ಅವರ ಲೆಂತ್ ಬಂದು 13.5 ಇದೆ, ಹಾಗಾಗಿ 14 ಇಂಚು ಇಟ್ಕೊಂಡಿದ್ದೀನಿ. ಬ್ರಾಡ್ 2 ಇಂಚು, ಶೋಲ್ಡರ್ ಅಗಲ 3.25 ಇಂಚ್ ಇರಲಿ. ಅದು ಫ್ರಂಟ್ ಡೀಪ್ ಬಂದು 8 ಇಂಚಸ್ ಇದೆ. 8 ಇಂಚಸ್ ಡೀಪು ಪ್ಲಸ್ ಬ್ರಾಡ್ 3 ಇಂಚು. ಐದೂವರೆ ಇಂಚಸ್ಸು ಶೋಲ್ಡರ್ ಲೆಂತ್ ತೊಗೊಂಡಿದ್ದೀನಿ. ಅವ್ರದ್ದು ಬಾಡಿ ಸುತ್ತಳತೆ ಬಂದು 38.5. 38.5ನ ಡಿವೈಡ್ ಮಾಡಿದ್ರೆ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 9.5 ಇಂಚಸ್ಸು ಪ್ಲಸ್ 1 ಪಾಯಿಂಟ್ ಅಷ್ಟೇ. 1 ಪಾಯಿಂಟ್. ನಾನೀಗ ಇದಕ್ಕೆಲ್ಲ ಸ್ಟ್ರೈಟಾಗಿ ಲೈನ್ಸ್ ಹಾಕೋತಾ ಇದ್ದೀನಿ. ಈ ರೀತಿ ರೌಂಡಕ್ಕೆ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ಅವ್ರದ್ದು ಚೆಸ್ಟ್ ಲೆಂತ್ ಎಷ್ಟಿದೆ? 10.5 ಇದೆ. 10.5ಗೆ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ 4 ಕಡೆಯೂ ಡಾಟಿಗೆ ಲೈನ್ಸ್ ಹಾಕೊಳ್ಳೋಣ. ಆ ಕಡೆಯೂ 2 ಇಂಚು ಗ್ಯಾಪಿಗೆ ಹಾಕಬೇಕು. ಮಾರ್ಕ್ ಮಾಡ್ಕೋತೀನಿ. ಬ್ಯಾಕ್ ಲೆಂತು 14.5, 15.5 ಬರುತ್ತೆ.
ಸ್ಲೀವ್ ಮಾಮೂಲಿ ಆಲ್ಮೋಸ್ಟ್ ಲೆಂತು 5.5, ಬಾಡಿ ಸುತ್ತಳತೆ ಬಂದು 9.5 ಇಂಚಸ್ಸು, ಆಲ್ಮೋಸ್ಟ್ 19 ಆ್ಯಂಡ್ ಲಾಸ್ 40 ಇಂಚಸ್ ಮೆಜರ್ಮೆಂಟಿಗೆ ನಾನು ಇಲ್ಲಿ ಕಟ್ ಮಾಡ್ತಾ ಇರೋದು. ಬ್ಯಾಕು ಕ್ಲೋಸ್ ಇರೋದ್ರಿಂದ ನಾನಿಲ್ಲಿ 1.5 ಇಂಚಸ್ಸು ಒಳಗಡೆ ತೊಗೊಂಡಿದ್ದೀನಿ. ಫ್ರಂಟ್ ಶೋಲ್ಡರ್ ಏನಿತ್ತು ಅದೇ ಫ್ರಂಟ್ ಶೋಲ್ಡರ್ನ ಬ್ಯಾಕ್ ಶೋಲ್ಡರಿಗೂ ಲೆವೆಲಾಗಿ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಏನು ಮಿಕ್ಕಿದೆ ಅದು 4 ಕಾಲು, ಅದು ಡೀಪಿಗೆ ಹೋಗುತ್ತೆ. ಈಗ ನನಗೆ ಬ್ಯಾಕಿನಲ್ಲಿ ಮೆಷರ್ಮೆಂಟ್ ಅವಶ್ಯಕತೆ ಇಲ್ಲ, ಯಾಕಂದರೆ ವರ್ಕ್ ಇರೋದ್ರಿಂದ ಆ ವರ್ಕಲ್ಲೇ ನಾನು ಸ್ಟಿಚಿಂಗ್ ಮಾಡ್ಕೋತೀನಿ. ಸುಮ್ಮನೆ ನೆಕ್ ಶೇಪಿಗೆ ಇದನ್ನು ಹಾಕ್ತಾಯಿದ್ದೀನಿ. ಅಂದರೆ ಆ ಮಾರ್ಕ್ ಒಳಗೆ ನೆಕ್ ಡಿಸೈನು, ನೆಕ್ ಸ್ಟಿಚಿಂಗು ಬರಬೇಕು. ಈಗ ಇವ್ರ ಮೆಷರ್ಮೆಂಟಿಗೆ ಸ್ಲೀವು ಎಷ್ಟು ತಗೋಬೋದು ಅಂತ ತೋರಿಸ್ಕೊಡ್ತೀನಿ. ಅದು ಸ್ಲೀವ್ ಬಂದು 11.5 ಇದೆ. ಇಲ್ಲಿಂದ ಇಲ್ಲಿಗೆ ಡೌನು 4 ಇಂಚಿಗೆ ಇಳಿಸಿದ್ದೀನಿ. ಅಂದರೆ ಅವ್ರ ಕೈ ಸುತ್ತಳತೆ ಬಂದು ದಪ್ಪ ಇದ್ದವ್ರಿಗೆ 4 ಇಂಚಸ್ಸು ಇಳಿಸ್ಬೇಕಾಗತ್ತೆ. ಹಾಗಾಗಿ 4 ಇಂಚಸ್ ಇಳಿಸಿದ್ದೀನಿ. ಆ ಸುತ್ತಳತೆ 17, 8.5 ಇಂಚಸ್ ಬರುತ್ತೆ. ಕಾಲು ಬರುತ್ತೆ. ಈಗ ಇದು ವರ್ಕಿನ್ ಬ್ಲೌಸ್ಗೆ ಕಟ್ ಮಾಡ್ಕೋತೀನಿ ನಾನು. ಕರೆಕ್ಟಾಗಿ ಸೆಂಟ್ರ್ ನೋಡಿಕೊಂಡು ಮಾಡ್ಕೋಬೇಕು.